ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 57. ಇದು ಕೊನೆಯ ಸಂಚಿಕೆ. ನೀನು ನನ್ನ ಹೇಗೆ ದೂರ ಮಾಡ್ತೀಯಾ ನೋಡ್ತೀನಿ. ನಿನ್ನ ಪರ್ಮನೆಂಟಾಗಿ ಇಲ್ಲಿ ಬಂಧಿಸಿ ಇಟ್ಕೋತೀನಿ. ಈ ಬಂಧನದಿಂದ ನಿಂಗೆ ಬಿಡುಗಡೆನೇ ಇಲ್ಲ. ನಿಂಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ಇದೇ ಪನಿಷ್ಮೆಂಟ್ ನಿಂಗೆ. ಸಮರ್ಥನ ಬಲಿಷ್ಠವಾದ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು ಸಮನ್ವಿ. ನಿಮ್ಮ ಈ ಶಿಕ್ಷೆಗೋಸ್ಕರ 1 ತಿಂಗಳಿಂದ ನಾನು ಕಾಯ್ತಾ ಇದ್ದೀನಿ, ಹೇಳಿದಳು ಸಮನ್ವಿ. ಇಲ್ಲಿಯವರೆಗೆ ನೀರಜ್ ಹೆಣೆದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ ಸಮನ್ವಿ. ಅವನ ಕರೆ ಬಂದಾಗಲೆಲ್ಲ ಅವಳಿಗೆ ಭಯವಾಗುತ್ತದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಸುನಂದ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಸಮನ್ವಿಗೆ ಸುನಂದ ಅವರು ಸಹಾಯ ಮಾಡುತ್ತಾರೆ. ಮುಂದುವರಿದ ಭಾಗ. ನನ್ನ ಬೇಡ ಅಂತ ಬಿಟ್ಬಿಟ್ಟು ಹೋಗಿರೋರು ನೀವು. ಈಗ ತಪ್ಪೆಲ್ಲ ನನ್ನ ಮೇಲೆ ಹಾಕ್ತಾ ಇದ್ದೀರಾ. ಆಯಿತು, ಅದೇನೇನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ. ನಾನಂತೂ ನಿಮ್ಮಿಂದ ಪನಿಷ್ಮೆಂಟ್ ತಗೊಳ್ಳೋಕೆ ರೆಡಿಯಾಗಿದ್ದೀನಿ. ಅವಳಿಗೆ ಅವನ ಸುರಕ್ಷಿತವಾದ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾಗುವ ಆಸೆ ತುಂಬ ಇತ್ತು. ಅದಕ್ಕಾಗಿ ಕಾಯುತ್ತಿದ್ದಳು ಸಮನ್ವಿ. ಅತ್ತರಿಂದ ಸಮರ್ಥ ಜೋರಾಗಿ ನಗುತ್ತಿದ್ದ. ನಂಗಂತೂ ನಂಬೋಕೆ ಆಗ್ತಿಲ್ಲ. ಯಾರಾದರೂ ಪನಿಷ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರಾ? ಬಹುಶಃ ನೀನೇ ಮೊದಲಿಗಳು ಅನಿಸುತ್ತೆ. ಬರ್ತಾ ನಿಂಗೇನು ತರಲಿ, ಕೇಳಿದ ಅವಳನ್ನು. ಚಿನ್ನು ಲಿಸ್ಟ್ನಲ್ಲಿ ನಾನು ನೀನು ಇಲ್ಲ, ಉಳಿದದ್ದೆಲ್ಲ ಇದೆ. ಅಂದರೆ ಅಪ್ಪ ಅಮ್ಮ ಬಿಟ್ಟು ಉಳಿದದ್ದೆಲ್ಲ ಇದೆ. ಅಷ್ಟು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದಾಳೆ ಚಿನ್ನು. ಸಮನ್ವಿ ಮದುವೆ ಆದಾಗಿನಿಂದ ಇಂದಿನವರೆಗೂ ಅವನಲ್ಲಿ ಏನನ್ನೂ ಕೇಳಿರಲಿಲ್ಲ. ಅವಳ ಆಸೆ ಆಕಾಂಕ್ಷೆಗಳನ್ನು ಅರಿತು ಅವನು ಅವಳಿಗೆ ಕೊಡಿಸುವುದರಲ್ಲಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದಳು ಸಮನ್ವಿ. ಕೆಲವೊಮ್ಮೆ ಅವನು ಸಿಟ್ಟುಕೊಂಡು ಹೇಳುತ್ತಿದ್ದ, ಯಾಕೆ ನೀನು ಮನುಷ್ಯಳಲ್ವಾ? ನಿಂಗೆ ಆಸೆ ಆಕಾಂಕ್ಷೆ ಏನೂ ಇಲ್ವಾ? ಏನಾದರೂ ಬೇಕು ಅಂತ ಅನಿಸ್ತಾನೇ ಇಲ್ವಾ? ನಾನಾಗಿ ಅರಿತು ಏನಾದರೂ ತಂದು ಕೊಟ್ಟರೆ ತಗೋತೀಯಾ? ಇಲ್ಲ ಅಂದರೆ ಏನೂ ಕೇಳಲ್ಲ. ನೀನೇ ಇದು ಬೇಕು ಅಂತ ಹೇಳಬೇಕು. ಅದುವರೆಗೂ ನಾನು ನಿಂಗೆ ಏನೂ ತಂದು ಕೊಡೋದೇ ಇಲ್ಲ. ಹಾಗಂದು 1 ತಿಂಗಳು ಅವಳಿಗೆ ಏನನ್ನೂ ತಂದು ಕೊಟ್ಟಿರಲಿಲ್ಲ ಸಮರ್ಥ. ಆದರೂ ಅವಳು ಏನನ್ನೂ ಕೇಳಲು ಹೋಗಲಿಲ್ಲ ಅವನಲ್ಲಿ. ಕೊನೆಗೆ ಅವನೇ ಸೋಲು ಒಪ್ಪಿಕೊಂಡಿದ್ದ. ನಾನು ಮನುಷ್ಯಳೇ, ನನಗೂ ಆಸೆ ಆಕಾಂಕ್ಷೆ ಇದೆ. ನಾನು ಏನು ಬೇಕು ಅಂತ ಮನಸ್ಸಲ್ಲಿ ಅನ್ಕೋತೀನೋ ಅದನ್ನು ನೀವು ಮೊದಲೇ ತಂದು ಕೊಟ್ಟಿರ್ತೀರ. ಮತ್ತೆ ಕೇಳೋದು ಎಲ್ಲಿ ಬಂತು ಎಂದು ಅವನತ್ತ ಆರಾಧನಾ ಭಾವದಿಂದ ನೋಡಿದ್ದಳು ಸಮನ್ವಿ. ಅವಳಿಗಿದ್ದ ಏಕೈಕ ಆಸೆ ಎಂದರೆ ಅವನು ದೂರಿಗೆ ಹೋಗುವಾಗ ಅವಳಿಗೂ ಅವನೊಂದಿಗೆ ಸುತ್ತಾಡಲು ಹೋಗುವ ಆಸೆ ಇತ್ತು. ಆದರೆ ಅದು ಇದುವರೆಗೂ ಪೂರೈಸಿರಲಿಲ್ಲ. ಆದ್ದರಿಂದ ಈಗ ಅದನ್ನೇ ಹೇಳಿದಳು ಅವನಲ್ಲಿ. ನನಗೆ ಯಾಕೋ ತುಂಬ ಬೇಜಾರು. ನಾವು ಹನಿಮೂನ್ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಎಲ್ಲೂ ಹೋಗೇ ಇಲ್ಲ. ನೀವು ಊರಿಗೆ ಬಂದ ಮೇಲೆ ಎಲ್ಲಾದರೂ ಟೂರ್ ಹೋಗೋಣ. ಚಿನ್ನುಗೆ ಸ್ಕೂಲಿದೆ ಅಂತ ನೀವು ಹೇಳುವ ಹಾಗೇ ಇಲ್ಲ. ಅವಳಿಗೂ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸಮರ್ಥ್ನಲ್ಲಿ ತನ್ನ ಬೇಡಿಕೆಯನ್ನು ಇಟ್ಟಿದ್ದಳು ಸಮನ್ವಿ. ಮತ್ತೆ ಹನಿಮೂನ್ ಹೋಗಬೇಕು ಅಂತೀರಾ ಮೇಡಮ್? ಅದು ಮಗಳನ್ನು ಕರ್ಕೊಂಡು, ರೇಗಿಸಿದ ಅವಳನ್ನು. ಆಯಿತು, ನೀನು ಅದನ್ನು ಕೇಳೋದೇ ಬೇಡ. ನನಗೂ ನಿನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅನ್ನೋ ನೋವಿದೆ. ಚಿನ್ನು ಇದ್ದಾಳ ಅಲ್ಲಿ? ಇದ್ರೆ ಅವಳಿಗೆ ಕೊಡು. ಸಮರ್ಥ್ಗೆ ಮಗಳ ಬಳಿ ಮಾತಾಡುವ ತವಕ ಬಿತ್ತು. ಬಳಿಕ ಅಪ್ಪ ಮಗಳು ಫೋನ್ನಲ್ಲಿ ಮಾತಾಡುತ್ತಿದ್ದರು. ದಿನಗಳು ಉರುಳಿದವು. ಸಮರ್ಥ್ ಅಮೆರಿಕಕ್ಕೆ ಹೋಗಿ 3 ವಾರ ಕಳೆದಿತ್ತು. ಸಮನ್ವಿ ದಿನ ಲೆಕ್ಕ ಹಾಕುತ್ತಲೇ ಇದ್ದಳು. ಅಂದು ಸಮರ್ಥ್ ಅಮೆರಿಕದಿಂದ ಬೆಂಗಳೂರಿಗೆ ಬರುವವನಿದ್ದ. ಚಿನ್ನುವಿನ ಹರ್ಷವಂತೂ ಹೇಳತೀರದು. ತಂದೆ ಬರುತ್ತಾರೆ ಎಂದು ಅವಳು ತುಂಬ ಸಂತೋಷದಲ್ಲಿದ್ದಳು. ಮನೆಯವರೆಲ್ಲರೂ ಏರ್ಪೋರ್ಟಿಗೆ ಹೋಗಿ ಅವನನ್ನು ಆದರದಿಂದ ಬರಮಾಡಿಕೊಂಡಿದ್ದರು. ಮನೆಗೆ ಬರುತ್ತಿದ್ದಂತೆ ಸುನಂದ ಮತ್ತು ಸಮನ್ವಿ ಇಬ್ಬರೂ ಸೇರಿ ಮನೆಯಲ್ಲಿ ಭರ್ಜರಿ ಅಡಿಗೆ ತಯಾರಿ ನಡೆಸಿದ್ದರು. ಎಲ್ಲವೂ ಸಮರ್ಥ್ಗೆ ಇಷ್ಟವಾದ ಅಡಿಗೆಗಳೇ. ಮೊದಲಿನಿಂದಲೂ ಸಮರ್ಥ್ಗೆ ಹೊರಗಿನ ಊಟ ಎಂದರೆ ಆಗುತ್ತಿರಲಿಲ್ಲವಲ್ಲ. ಅವನಿಗೆ ಮನೆ ಊಟವೇ ಇಷ್ಟವಿತ್ತು. 1 ತಿಂಗಳಾಗಿತ್ತು ಅವನಿಗೆ ಮನೆ ಊಟ ಸಿಗದೆ. ಅವನ ಕೆಲಸವಿದ್ದ ಜಾಗವು ಶ್ರುತಿಯ ಮನೆಯು ತುಂಬ ದೂರವಿದ್ದುದರಿಂದ ಶ್ರುತಿಯ ಮನೆಯಲ್ಲಿ 1-2 ದಿನ ಮಾತ್ರವೇ ಇದ್ದ ಸಮರ್ಥ್. ಅಮೆರಿಕದಿಂದ ಬರುವಾಗ ಮನೆಯವರಿಗಾಗಿ 1 ಹೊರೆ ಉಡುಗೊರೆಗಳನ್ನು ತಂದಿದ್ದ. ಸಮರ್ಥ್ ಮೊದಲು ಮಗಳನ್ನು ವಿಚಾರಿಸಿಕೊಂಡಿದ್ದ. ಚಿನ್ನು, ಇಲ್ಬಾ, ನಿಂಗೆ ಏನು ತಂದಿದ್ದೀನಿ ನೋಡು, ಮಗಳನ್ನು ಮುದ್ದಿಸುತ್ತಾ ಹೇಳಿದ ಸಮರ್ಥ್. ಅವಳು ಅದನ್ನು ಪಡೆಯಲೆಂದು ಬಂದಾಗ ಅದನ್ನು ಅವಳಿಗೆ ಸಿಗದಂತೆ ಎತ್ತರಕ್ಕೆ ಹಿಡಿದು ಹೇಳಿದ, ಪಪ್ಪಂಗೆ ಒಂದು ಸ್ವೀಟ್ ಕಿಸ್ ಕೊಡು, ಆಗ ಕೊಡ್ತೀನಿ. ಚಿನ್ನುಗೆ ಟೆಡ್ಡಿ ಬೇರ್, ಚಾಕ್ಲೇಟ್ಸ್ ಮತ್ತು ಆಟವಾಡುವ ಕಾರ್ಗಳನ್ನು ತಂದಿದ್ದ. ಅದನ್ನೆಲ್ಲ ಕಂಡು ಅವಳಂತೂ ಖುಷಿಯೋ ಖುಷಿ. ಸಮನ್ವಿಗೆ ಉಡುಗೊರೆಯಾಗಿ ಕಾಸ್ಮೆಟಿಕ್ಸ್ ತಂದಿದ್ದ. ತಂದೆಗೆ ಏರ್ ಪಿಲ್ಲೋ, ತಾಯಿ ಮತ್ತು ಅತ್ತೆಗೆ ಇಬ್ಬರಿಗೂ ವಾಚು ತಂದಿದ್ದ. ಅಂದು ತನ್ನ ಹೊಸ ಆಟಿಕೆಗಳೊಂದಿಗೆ ಆಡಿ ಸುಸ್ತಾಗಿ ಬಿಟ್ಟಿದ್ದಳು ಚಿನ್ನು. ರಾತ್ರಿ ಬೇಗ ನಿದ್ದೆ ಮಾಡಿಬಿಟ್ಟಿದ್ದಳು.
ಸಮನ್ವಿ ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡುತ್ತಿದ್ದಳು. ಅಡಿಗೆ ಮನೆ ಕೆಲಸ ದಿನ ಇದ್ದಿದ್ದೆ. ನೀನು ಹೋಗು, ನಾನು ಮಾಡ್ಕೋತೀನಿ. ಅಲ್ಲಿ ಸಮರ್ಥ್ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಹೇಳಿದರು ಸುನಂದ. ಅವಳು ಬೆಡ್ರೂಮಿಗೆ ಬರುತ್ತಿದ್ದಂತೆ ಸಮರ್ಥ್ ಅವಳನ್ನು ಅಪ್ಪಿಕೊಂಡು ಹೇಳಿದ, ಅಲ್ಲ ಮೇಡಮ್, 1 ತಿಂಗಳಾಯಿತು ನಿಮ್ಮನ್ನು ಬಿಟ್ಟು ಹೋಗಿ. ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮೇಲೆ ಒಂದು ಸ್ವಲ್ಪನಾದರೂ ಕರುಣೆ ಇಲ್ವಾ? ನಾನು ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂದಿದ್ದು. ನೀನೇ ನಿನಗೋಸ್ಕರ ಕಾಯೋ ಪನಿಷ್ಮೆಂಟ್ ಕೊಡ್ತಾ ಇದ್ದೀಯಲ್ಲ. ಸಾರಿ, ನಾನು ಬೇಕು ಅಂತ ಕಾಯಿಸಿದ್ದಲ್ಲ. ನಿಮ್ಮ ಮೇಲೆ ಕರುಣೆ ಇರೋದಕ್ಕೆ ನಿಮಗಿಷ್ಟವಾದ ಅಡುಗೆನೇ ಮಾಡಿರೋದು. ಅತ್ತೆ ಅಡುಗೆ ಮನೆ ಕೆಲಸ ವಹಿಸ್ಕೊಂಡಿರೋದಕ್ಕೆ ಈಗ ಬರೋಕ್ಕೆ ಸಾಧ್ಯ ಆಯಿತು. ಹಾಗಾದರೆ ನನ್ನ ಕಷ್ಟ ಅರ್ಥ ಆಗಿರೋದು ನಿಂಗಲ್ಲ, ಅಮ್ಮಂಗೆ ಅಂತ ಆಯಿತು. ಬೇಕೆಂದೇ ಅವಳ ಕಾಲೆಳೆದ ಸಮರ್ಥ್. ಪ್ರಾಯವಾದ ಅತ್ತೆ ಬಳಿ ಕೆಲಸ ಮಾಡಿಸಿಕೊಂಡು ತಾನು ಬೇಗ ಮಲಗಲು ಹೋಗಲು ಅವಳಿಗೆ ಸಂಕೋಚವಾಗುತ್ತಿತ್ತು. ಅತ್ತೆಗೆ ಎಲ್ಲ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ಈಗೀಗ ಬ್ಯಾಕ್ ಪೇಯ್ನ್ ಇದೆ ಅಂತಾರೆ ಹೇಳಿದಳು ಸಮನ್ವಿ. ಮತ್ತೆ ಯಾಕೆ ಇವತ್ತು ಅಷ್ಟೊಂದು ಐಟಮ್ ಮಾಡೋಕ್ಕೆ ಹೊರಟ್ರಿ? ಹೌದು, ನೀನು ಏನು ತಿಂತಾನೇ ಇರಲಿಲ್ವಾ? ಎಷ್ಟು kg ಡೌನ್ ಆಗಿದ್ದೀಯಾ ನೋಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಅನಾಮತ್ತಾಗಿ ತನ್ನ ತೋಳುಗಳಲ್ಲಿ ಎತ್ತಿ ನೋಡಿದ. ಹಾಗೇನಿಲ್ಲ, ನಾನು ಚೆನ್ನಾಗೇ ತಿಂತಾ ಇದ್ದೆ. ತುಂಬ ದಿನಗಳಾದ ಮೇಲೆ ನೀವು ನೋಡ್ತಾ ಇರೋದು, ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ಸಣ್ಣಗಾಗಿರೋದು ನೀವು, ನಾನಲ್ಲ ಹೇಳಿದಳು ಸಮನ್ವಿ. ಹೌದು, ನನಗೆ ಅಲ್ಲಿಯ ಫುಡ್ ಅಷ್ಟು ಹಿಡಿಸ್ತಾ ಇರಲಿಲ್ಲ. ಹೇಳಿದರೆ ನೀನು ಬೇಜಾರು ಮಾಡ್ಕೋತೀಯ ಅಂತ ಹೇಳಿಲ್ಲ ಅಷ್ಟೇ. ನೀನೇನೇ ಹೇಳು, ನಮ್ಮ ದೇಶ, ನಮ್ಮ ಮನೆ, ನನ್ನ ಫ್ಯಾಮಿಲಿ ಜೊತೆಗಿರೋ ಸುಖ ಬೇರೆಲ್ಲೂ ಇಲ್ಲ. ಯಾವಾಗ ನಿಮ್ಮನ್ನೆಲ್ಲ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು ನನಗೆ, ಸಮನ್ವಿಯನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ ಹೇಳಿದ ಸಮರ್ಥ್. ನಾನು ಹೋಗಬೇಕಾದ್ರೆ ನನ್ನ ಹತ್ರ ಮುನಿಸ್ಕೊಂಡು ಕಳಿಸಿದ್ದೀಯಲ್ಲ, ಇವಾಗ ಅದು ಹೇಗೆ ನೀನು ನನ್ನ ದೂರ ಮಾಡ್ತೀಯಾ ನೋಡ್ತೀನಿ. ನಿನ್ನ ಪರ್ಮನೆಂಟಾಗಿ ಇಲ್ಲಿ ಬಂಧಿಸಿ ಇಟ್ಕೋತೀನಿ. ಈ ಬಂಧನದಿಂದ ನಿಂಗೆ ಬಿಡುಗಡೆನೇ ಇಲ್ಲ. ನಿಂಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ಇದೇ ಪನಿಷ್ಮೆಂಟ್ ನಿಂಗೆ. ಸಮರ್ಥ್ನ ಬಲಿಷ್ಠವಾದ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು ಸಮನ್ವಿ. ಸಮರ್ಥ್ ಕೊಡುವ ಶಿಕ್ಷೆಯನ್ನು ಸಮನ್ವಿ ಸಂತೋಷದಿಂದಲೇ ಸ್ವೀಕರಿಸಿದ್ದಳು. ನಿಮ್ಮ ಈ ಶಿಕ್ಷೆಗೋಸ್ಕರ ನಾನು 1 ತಿಂಗಳಿಂದ ಕಾಯ್ತಾ ಇದ್ದೀನಿ. ಈ ನಿಮ್ಮ ಬಂಧನ ನಿರಂತರವಾಗಿರಲಿ ಅನ್ನೋದೇ ನನ್ನ ಆಸೆ ಕೂಡ. ಚಿನ್ನು ಸ್ಕೂಲ್ಗೆ ರಜೆ ಸಿಕ್ಕ ತಕ್ಷಣ ನಿನ್ನ ಸೆಕೆಂಡ್ ಹನಿಮೂನ್ಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಚಿನ್ನೂನ ನಾನು ನೋಡ್ಕೋತೀನಿ ಅಂತಾರೆ. ಮಗಳನ್ನು ಬಿಟ್ಟು ಅಷ್ಟು ದಿನ ನಿಂಗೆ ಇರೋಕೆ ಆಗುತ್ತಾ? ಅವಳಲ್ಲಿ ಕೇಳಿದ ಸಮರ್ಥ್. ಚಿನ್ನೂನ ಅಷ್ಟೊಂದು ದಿನ ಬಿಟ್ಟಿರೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ಸಮನ್ವಿಗೆ ಮಗಳನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಅವಳಿಗೆ ಮಗಳನ್ನು ಬಿಟ್ಟಿರಲು ಸಾಧ್ಯವೂ ಆಗುತ್ತಿರಲಿಲ್ಲ. ಚಿನ್ನೂನ ಇಲ್ಲೇ ಬಿಟ್ಟು ಹೋದರೆ ನಿನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ಆಯಿತು, ನಿನ್ನಿಷ್ಟ, ಮಗಳನ್ನು ಕರ್ಕೊಂಡೇ ಹೋಗೋಣ. ಮುಂದೆ ಸಮನ್ವಿಗೆ ಮಾತಾಡಲು ಬಿಡಲಿಲ್ಲ ಸಮರ್ಥ್. ಅವನು ಅವಳ ತುಟಿಯ ಜೇನನ್ನು ಹೀರತೊಡಗಿದ. 1 ತಿಂಗಳ ಬಳಿಕ ಪತಿ ಪತ್ನಿ ಇಬ್ಬರು ಒಂದಾಗಿದ್ದರು. ಸಮನ್ವಿ ಇಂದು ಪತಿಯ ಪ್ರೀತಿಯಲ್ಲಿ ಮಿಂದು ಪರಮಸುಖಿ. ಸಮನ್ವಿಯ ತಾಳ್ಮೆ, ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣದಿಂದಾಗಿ ಅವಳಿಂದು ನೆಮ್ಮದಿಯಾಗಿರಲು ಸಾಧ್ಯವಾಯಿತು. ಮುದ್ದಾದ ಮಗಳು, ಕಾಳಜಿಯಿಂದ ನೋಡಿಕೊಳ್ಳುವ ತಾಯಿ, ಅತ್ತೆ, ಮಾವ. ಸಮರ್ಥ್ಗೆ ಪತ್ನಿ ಎಂದರೆ ಪ್ರಾಣ. ತನ್ನ ಪ್ರೀತಿಯ ಕಡಲಲ್ಲಿ ತೇಲಿಸುವ ಪತಿ, ಇವರೆಲ್ಲರೊಂದಿಗೆ ಸಮನ್ವಿ ಇಂದು ಸುಖವಾಗಿ ಜೀವನ ನಡೆಸುತ್ತಿದ್ದಾಳೆ. ವೀಕ್ಷಕರೇ, ಇಲ್ಲಿಗೆ ಈ ಕಥೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಕಥೆಯನ್ನು ತುಂಬ ಇಷ್ಟಪಟ್ಟು ಕೇಳಿರುವ ನಿಮ್ಮ ಅಭಿಮಾನಕ್ಕೆ ಅನಂತ ಧನ್ಯವಾದಗಳು. ಸದ್ಯದಲ್ಲೇ ಇನ್ನೊಂದು ಹೊಸ ರೊಮ್ಯಾಂಟಿಕ್ ಪ್ರೇಮ ಕಥೆಯನ್ನು ನಿರೀಕ್ಷಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.